ಪ್ರಾತಸ್ಮರಣೀಯ ಬಸವಾದಿ ಶ್ರೀಶರಣರನ್ನ ಈ ಕ್ಷೇತ್ರದ ಅಧಿದೇವತೆಯಾದ ಚೌಡೇಶ್ವರಿ ಮಹಾಕಾಳಿಯನ್ನ ಧ್ಯಾನಿಸ್ತಾ ಮಹಾಕಾಲದ ಬೆಳಗು ಸಮಾರಂಭ, ಲಕ್ಷ ದೀಪೋತ್ಸವ, ತನ್ನನಿತ್ಯ ಬಸವ ಪುರಾಣ. ಈ ಬಸವ ಪುರಾಣದಲ್ಲಿ ನಿಮಗೆಲ್ಲ ಸಂಗೀತದ ಸಭೆಯನ್ನು ನಡೆಸಿರ್ತಕ್ಕಂಥ ಉಭಯ ಕಲಾಪದಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಬಸವಣ್ಣನವರೇ, ಎಲ್ಲ ಹಿರಿಯರೇ, ಮಾತನಾಡಿಗಳೇ, ಮಾತಿಗಳೇ ಮತ್ತು ಮಕ್ಕಳಿಗೆಲ್ಲ ಶರಣು ಶರಣಾರ್ಥಿಗಳು. ಏನಾಗಬೇಕಂತ ಹೇಳಿದ್ರೆ ಮನೆಯಾಗ ನೆನಪಾರಪ್ಪ, ನೀವೇನು ಮಾಡೋದು, ನೀವೆಲ್ಲ ಹೇಳಬೇಕಂತ ಮಾಡ್ತೀವಿ, ಹೌದಲ್ಲ? ಅದಕ್ಕೆ ಬರುವುದು ನೀವೇನು ಹೇಳಿದೆ, ಏನು ವಿಷಯ ಹೇಳಿದೆ ಹೇಳೋಣ. ಹೇಳೋದವರಿಗೆ ಜವಾಬ್ದಾರಿ ಇಲ್ಲೇ ಬರ್ತದೆ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು, ಶಿಕ್ಷಣವನ್ನು ಕೊಡಬೇಕು. ಲಾಭಯೇ ಪಂಚವರ್ಷಾಣಿ ದಶವರ್ಷಾಣಿ ಲಾಭಯೇ ಪ್ರಾಪ್ತೇಷು ಷೋಡಶೇ ಪುತ್ರೇ ಮಿತ್ರ ವದಾಚರಣೆ. 5 ವರ್ಷ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಬೇಕು. ಅತ್ಯಂತ ಪ್ರೀತಿಯಿಂದ, ಪ್ರೇಮದಿಂದ ಬೆಳೆಸಬೇಕು. 5ರಿಂದ 10 ವರ್ಷದ ಅವರಿಗೆ ನೀತಿಯನ್ನ, ನೀತಿ ಕಥೆಗಳನ್ನ, ನೀತಿ ಮಾರ್ಗವನ್ನು ಹೇಗೆ ಬೆಳೆಸಬೇಕು. ಆ 10ರಿಂದ 16 ವರ್ಷಗಳಲ್ಲ, ಮಕ್ಕಳನ್ನು ಮಿತ್ರರಂತೆ, ಗೆಳೆಯರಂತೆ ಬೆಳೆಸಬೇಕು ಅಂತಕ್ಕಂಥ. ಅಲ್ಲಿ ಮಾನಸ ಮಾದರಾಂಬಿಕೆಯ ತಂದೆ ತಾಯಿಗಳು ಮಕ್ಕಳಿಗೆ, ಬಸವಣ್ಣರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂಸ್ಕಾರದಿಂದ ಬೆಳೆಸ್ತಾ ಇದ್ದಾರೆ, ಪ್ರೀತಿಯಿಂದ ಬೆಳೆಸ್ತಾ ಇದ್ದಾರೆ. ಒಂದು ಕ್ಷಣ ಸಾಕು, ಈಗ ಓದಿದರೆ ಸಾಕು, ಪ್ರಕಾಶಿಸಿದರೆ ಸಾಕು, ಅದೆಲ್ಲ ಮನನವಾಗಬೇಕು ಬಸವಣ್ಣ. 6 ವರ್ಷಗಳಿಗೆಲ್ಲ ಶಾಲೆಗೆ ಕಳಿಸ್ತೀರಿ, ಅವನು ಕೂಡ ಶಾಲೆಗೆ ಹೋಗ್ತಾನೆ. ಶಿಕ್ಷಕ ಏನು ಹೇಳ್ತಾರೆ, ಒಂದು ಕ್ಷಣದೊಳಗೆ ಮನ ಅವನ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಕಷ್ಟ. ನಿಮ್ಮ ಮನೆಯೊಳಗೆ ಕೆಲವು ಮಕ್ಕಳು ಇರ್ತಾರೆ, ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಕಷ್ಟ, ಆಗೋದೇ ಇಲ್ಲ ಕೆಲವು ಮಂದಿ. ಅವರಲ್ಲಿ ಅವರ ಶಕ್ತಿ ಇರ್ತದೆ. ಆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ತು ಅಂದ್ರೆ ಮಕ್ಕಳ ಬದುಕು ವಿಕಾಸಗೊಳ್ಳುತ್ತದೆ ಅಂತ ಬಸವಣ್ಣ ಇವು ಮಕ್ಕಳ ವಿಕ್ರಂತ. ಮಕ್ಕಳು ಬೇರೆ, ಇಕ್ಕಳು ಬೇರೆ. ಅವು ಬಂದವನ್ನೇ ತಮ್ಮ ತಾನೇ ಮಾತಾಡ್ತಿರ್ತಾವ, ಲಕ್ಷಣಗಳು. ನೀವು ಹಣವಾಗಿ ಎಲ್ಲಿಯಾಗುವಾಗ ಎಲ್ಲಿಯಾಗಿ ಬರೋದು, ನಿಮ್ಮ ಹತ್ರ ಕರ್ಕೊಂಡು ಕೂಡಬೇಕು, ಕೂಡಿಸು ಚೆನ್ನಾಗಿ. ಬಸವಣ್ಣ ಒಂದು ಕ್ಷಣ ಈಗ ನೋಡಿದ್ರೆ ಸಾಕು, ಎಲ್ಲ ದುರ್ಗೆಯನ್ನ ಕರಗಟ ಮಾಡಿಕೊಳ್ತಾ ಇದ್ದಾರೆ. ಗುರುವನ್ನ ಜಂಗಮ, ಜಂಗಮ ಅಂದರೆ ಶಿವ, ಅವ ಪರಮಾತ್ಮ. ಆ ಭಾವನೆ ಬಸವಣ್ಣ. ಎಷ್ಟು ವರ್ಷಕ್ಕೆ ಇದು? 6-7 ವರ್ಷ ಬಸವಣ್ಣ. ಎಂಟು ವರ್ಷಕ್ಕೆ ಬಂದರೆ ಏನ್ ಮಾಡಬೇಕು? ನಾನು ಹೇಳಿದ ಹುಟ್ಟು ಗರ್ಭಿಣಿಯಿಂದ 8 ತಿಂಗಳ ಗರ್ಭಕ್ಕೆ ಏನ್ ಮಾಡ್ತಾರೆ? ಲಿಂಗ
ಗರ್ಭಧಾರಣೆ 8 ತಿಂಗಳ ಗರ್ಭ ಅಂದ್ರೆ ಮಗು ಪರಿಪೂರ್ಣವಾಗಿರ್ತದೆ. ನಂತರ 5 ವರ್ಷ ಮಾಡ್ತಾರೆ ಈ ಕಡೆ 3 ಇಲ್ಲ 5 ವರ್ಷ ಮಾಡ್ತೀವಿ. ಒಂದು ಲಿಂಗ ಊರಾಗ ನಾವು ಇರ್ತಾರೆ ಅದಕ್ಕೆ 5 ವರ್ಷ ಮಾಡ್ತೀವಿ. 5 ವರ್ಷ ಆದಮೇಲೆ ನಂತರ ಹಂತವೇ 8 ವರ್ಷಕ್ಕೆ ದೀಕ್ಷೆ ಅಂತ ಮಾಡ್ತಾರೆ. ಜಂಗಮಗಳಿಗೆ ಅಯ್ಯಾಚಾರ ಅಂತ ಮಾಡ್ತಾರೆ, ಉಳಿದವರಿಗೆ ದೀಕ್ಷೆ ಅಂತ ಮಾಡ್ತಾರೆ, ಮತ್ತೆ ಜನಿವಾರಗಳಿಗೆ ಉಪನಯನ ಅಂತ ಮಾಡ್ತಾರೆ. ಬಸವಣ್ಣ 8 ವರ್ಷಕ್ಕೆ ಬಂದಾಗ ಅವರ ಮನಸ್ಸಲ್ಲಿ ಶುರುವಾಗ್ತದೆ ದೀಕ್ಷೆ. ಒಂದು ಕಡೆ ಬೆಳೀತಾರೆ, ಬಹಳ ಚಂದ ಬೆಳೀತಾರೆ. ದಾಸಿ ಪುತ್ರನಾಗಲಿ ವೇಷಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನನ್ನು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಡುವುದೇ ಯೋಗ್ಯ. ನೀವೆಲ್ಲ ಕೇಳಬಹುದು, ದೀಕ್ಷೆ ಯಾಕೆ ಹೋಗಬೇಕ್ರಿ, ಯಾವ ಜಾಗಕ್ಕೆ ಹೋಗಬೇಕು ಅಂತ ಪ್ರಶ್ನೆಗಳನ್ನ ನಿಮ್ಮಲ್ಲಿ ಬರಬಹುದು. ಯಾರಿಗೆ ಲಿಂಗವನ್ನ ಕಟ್ಕೊಳ್ಬೇಕು ಅಂತಕ್ಕಂಥ ಅಪೇಕ್ಷೆ ಎಲ್ಲರೂ ಲಿಂಗವನ್ನ ಕಟ್ಕೋಬಹುದು. ಬಸವಣ್ಣನ ಕಲ್ಪಿಸಿಕೊಟ್ಟ ಯಾರ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಲಿಂಗವನ್ನ ಕಟ್ಕೊಳ್ಳದೆ ಅಂತ ಅವ ಕಟ್ಕೊಳ್ಬಹುದು. ಯಾವಾಗ ಬಸವಣ್ಣ ಹುಟ್ಟಿದಾಗಲೇ ಕಟ್ಕೊಂಡ. ನಾವು 8 ವರ್ಷಕ್ಕೆ ಲಿಂಗ ದೀಕ್ಷೆಯನ್ನು ಮಾಡ್ಕೋಬೇಕು. 8 ವರ್ಷಕ್ಕೆ ಲಿಂಗ ದೀಕ್ಷೆಯನ್ನು ಮಾಡ್ಕೋಬೇಕು. ದಾಸಪುತ್ರನಾಗಲಿ ವೇಷಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನನ್ನು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಡುವುದೇ ಯೋಗ್ಯ. ಯಾವುದೇ ಜಾತಿಯವರಿರಲಿ, ಮತದವರಿರಲಿ, ಪಂಥದವರಿರಲಿ ಎಲ್ಲರೂ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಳೋ ಮೇಲೆ ಅವರಲ್ಲಿ ಏನಾದರೂ ವ್ಯತ್ಯಾಸವನ್ನು ಮಾಡಿದೆಯಾದರೆ ಮುಂದೆ ಹೇಳ್ತಾರೆ, ಹೀಗಲ್ಲದೆ ಉದಾಸೀನವ ಮಾಡಿ ಇರುವವರಿಗೆ ಪಂಚ ಮಹಾಪಾತಕ ನರಕಕಾಮ ಕೂಡಲ ಸಂಗಮೇಶ್ವ. ಲಿಂಗ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಅವರಿಗೆ ಸರಿಯಾಗಿ ನೀವು ನೋಡಿಕೊಳ್ಳಿಲ್ಲ ಅಂದರೆ, ಉದಾಸೀನ ಮಾಡಿದರೆ ಪಂಚ ಮಹಾಪಾತಕಗಳು ನಿಮಗೆ ಬರ್ತಾರೆ. ಅಂತ ಲಿಂಗ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಪಂಚ ಮಹಾಪಾತಕಗಳು ಅವರಲ್ಲಿ ದೋಷಗಳನ್ನ ನೀವೇನಾದರೂ ಎಣಿಸಿದ್ದೆಯಾಗ ಚನ್ನಬಸವಣ್ಣನ ಪ್ರಕಾರ ಯಾವ್ಯಾವ ಪಂಚಪಾತಕಗಳು ಪಂಚಮಹಾಪಾತಕಗಳು ಅಂತ ಕೇಳಿದರೆ, ಬಲಿ ಮಾಡಿದ ಅಡುಗೆಯನ್ನ ಉಣ್ಣುವುದು. ಯಾವ ಪಾಪಗಳು 5 ಪಾಪ ಅಂತ ಹೇಳ್ತಾರೆ. ಯಾವುದು ಯಾವ ಲಿಂಗವನ್ನ ಕಟ್ಟಿಕೊಳ್ಳದೆ ಅಡುಗೆ ಮಾಡಿರ್ತಾರೆ ಅವರ ಕೈಗಳಿಗೆ ಊಟ ಮಾಡುವುದು ಅದೊಂದು ಪಾಪ. ನೀವು ಲಿಂಗ ದೀಕ್ಷೆ ಆದಮೇಲೆ ಲಿಂಗ ಇಲ್ಲದೆ ಇರ್ತಕ್ಕಂಥವ್ರ ಕೈಯಲ್ಲೂ ಊಟ ಮಾಡಬಾರದು. ಇದು 1ನೇ ಪಾತಕ. ಚನ್ನಬಸವಣ್ಣ ಹೇಳ್ತಾರೆ, ನಿಮಗೆ ಅಡುಗೆಯನ್ನು ಮಾಡತಕ್ಕಂಥವ್ರು ಲಿಂಗವನ್ನು ಕಟ್ಕೊಂಡಿರಬೇಕು. ಅವ ಕಟ್ಕೊಂಡಿಲ್ಲ ಅಂದ್ರೆ ಇದು 1ನೇ ಪಾತಕ. ಪರಸತಿಯನ್ನು ಆಸೆ ಪಡ್ತಕ್ಕಂಥದ್ದು 2ನೇ ಪಾತಕ. ಜಗದ ನಿಂದೆಯನ್ನು ಮಾಡುವುದು 3ನೇ ಪಾತಕ. ಗುರುವಿನ ಆಜ್ಞೆಯನ್ನು ನೀಡುವುದು 4ನೇ ಪಾತಕ. ಶಿವನನ್ನು ನಿಂದಿಸುವುದು
5ನೇ ಪಾಠ. ಇಲ್ಲೇನು ಹೇಳ್ತಾರೆ? ದಾಸಿಪುತ್ರನಾಗಲಿ ದೇಶಪುತ್ರನಾಗಲಿ ಶಿವನಿಷ ಮೇಲೆ ಅವನಲ್ಲಿ ಉದಾಸೀನ ಮಾಡಿದರೆ ಈ 5 ಪಾಪಗಳದ್ದು ಅಂಟುಕೋತವೆ. ಬಸವಣ್ಣವರು ಹೇಳ್ತಾರೆ, ಯಾವ ದೋಷಗಳನ್ನು ಎಣಿಸಬಾರದು. ಯಾಕೆ? ಗುರು ಹುಟ್ಟಿ ಗುರುವಾಗುವುದು. ಯಾವ ಲಿಂಗಗಳ ಸಂಸ್ಕಾರವನ್ನು ಪಡ್ಕೊಂಡಿದ್ದಾರೆ ಅವನಲ್ಲಿ ಯಾವುದೇ ದೋಷಗಳನ್ನ ಉಳಿಕೊಳ್ಳುವುದು. ಇನ್ನು ಲಿಂಗವನ್ನ ದೀಕ್ಷೆಯನ್ನ ಪಡ್ಕೊಂಡ ಮೇಲೆ ಕೇಳಲು ಲಕ್ಷ ಕೊಟ್ಟು ಊಟಕ್ಕೆ ಶಿಕ್ಷಣ ಹೇಳಿದ್ದೇನೆ, ಮನೆಯಾಗ ಹೇಳಿದ್ದೇನೆ. ಅವರಂತ ಒಂದು ಸಲ ಲಿಂಗ ಪಡ್ಕೊಂಡ ಮೇಲೆ ಸಾಯುವ ಹೆಣದ ಜೊತೆಗೂ ಲಿಂಗ ಬರ್ತಿರ್ಬೇಕು. ಸತ್ತಾಗ ಜೊತೆ ಬರೋದು ಒಂದೇ ಲಿಂಗ. ಬಾಳ ಸತ್ತಾಗ ಲಿಂಗ ಹೌದಲ್ಲ? ಇವೇನ ಸಂತೆಗೆ ಲಿಂಗ ಎಲ್ಲಿ ತರಿಸ್ತಾರ? ಸಂತೆಗೆ. ಇದನ್ನು ನೋಡೇ ಮನವಾಗಬೇಕು. ಸಂತೆಗೆ ಲಿಂಗ ಕಟ್ಕೊಂಡು ಸತ್ಯಾನಾಶಕ್ಕೆ ಹೋಗ್ತಾರ. ಬಾಯಿಗೆ ಬಂದು ಮಾಡ್ತಾರ, ಮನಸ್ಸಾಗ ಬಂದು ಮಾಡ್ತಾರ, ಬರಬೇಕು ರೂಪಕೊಂಡು ಭ್ರಾಂತಿ ಬಿಟ್ಟು ಸೇರಿರ್ತಾರ. ಕಟ್ಕೊಂಡು ಮನವಾಗ್ತಾರ. ದೀಕ್ಷೆ ಆಗಬೇಕು. ಎಲ್ಲಿ ಆಗಬೇಕು? ಯೋಗ್ಯವಾದ ಗುರುಗಳಲ್ಲಿ ದೀಕ್ಷೆಯನ್ನು ಪಡ್ಕೋಬೇಕು. ಆ ದೀಕ್ಷೆ 8 ವರ್ಷಕ್ಕೆ ಮಾಡಬೇಕು. ಎಷ್ಟು ವರ್ಷಕ್ಕೆ? ಪ್ರತಿಯೊಬ್ಬರು ಲಕ್ಷ್ಯ ಇರಲಿ. 6 ವರ್ಷಕ್ಕೆ ಶಾಲೆ ಹಚ್ಚಬೇಕು ಅಂತ ಗೊತ್ತದೆ. 8 ವರ್ಷಕ್ಕೆ ದೀಕ್ಷೆಯನ್ನು ಮಾಡಬೇಕು. ಯಾರಿಂದ ದೀಕ್ಷೆ ಮಾಡಬೇಕು? ಯೋಗ್ಯವಾದ ಗುರುಗಳನ್ನ ಆಯ್ಕೆ ಮಾಡಿಕೊಂಡು ಗುರುಗಳಿಂದ ಲಿಂಗ ದೀಕ್ಷೆಯನ್ನ ಮಾಡಬೇಕು. ಒಂದು ಸಲ ಲಿಂಗ ದೀಕ್ಷೆಯಾಗಿ ಲಿಂಗವನ್ನು ಕಟ್ಕೊಂಡ ಮೇಲೆ ಈ ಲಿಂಗವನ್ನ ಬಿಚ್ಚಿಡಬಾರದು. ಇದನ್ನ ಬಿಚ್ಚಿಡಬಾರದು. ಲಿಂಗವನ್ನು ಕಳ್ಕೊಂಡ್ರೆ ಬಿಚ್ಚಿಟ್ರೆ ಇದು ಒಂದನೇ ಪಾಪ. ಭವಿಮಾಡಿ ಅಡುಗೆ ಎಂಬುದು 2ನೇ ಪಾಪ. 2ನೇ ಪಾಪ. ಯಾವ ಲಿಂಗವನ್ನು ಕಟ್ಟಿಕೊಂಡಿರಿ? ಜಗದಗ ಹೀಗೆ ನಿಮ್ಮ ಪಾತಾಳದಿಂದ ಸತ್ತ ನಿಮ್ಮ ಸ್ವೀಕರಣ, ಬ್ರಹ್ಮಾಂಡದಿಂದ ಸತ್ತ ನಿಮ್ಮ ಶ್ರೀಮೂಟ, ಅಗಮ್ಯ ಅಗೋಚರ ಅಪ್ರಕಟ ಲಿಂಗವೇ ಎನ್ನ ಕಳಸ್ಥಳಕ್ಕೆ ಬಂದು ಚೌಕಾರಿಯ. ಲಿಂಗ ಸಣ್ಣದಲ್ಲ, ಜಗದಲ್ಲ, ಉಗಿಲಲ್ಲ. ಇದರ ಎಲ್ಲರ ಸ್ವರೂಪನೇ ಲಿಂಗ, ಚಿತ್ರಲಿಂಗ. ಆ ಚಿತ್ರಲಿಂಗವನ್ನು ಕಟ್ಟಿಕೊಂಡ ಮೇಲೆ ಅನ್ಯ ದೇವರಿಗೆ ಅಡ್ಡಾಡಬಾರದು, ಮತ್ತೊಂದು ದೇವರಿಗೆ ಅಡ್ಡಾಡಬಾರದು. ಅಂಬಿಗರ ಚೌಡೆ ಬಾಲಕ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರನ್ನ ಎಡಪಾದಾಚಿಕೊಂಡು ಲಟಲಟ ಹುಡುಗಿದ ನಮ್ಮ ಅಂಬಿಗರ ಚೌಡೆ. ಕಟ್ಟಿದ ಲಿಂಗವ ಬಿಟ್ಟು ಇಲ್ಲೇ ದೇವರು ನಿನ್ನ ಎದೆ ಮೇಲೆ ದೇವರನ್ನ ಸ್ಥಾಪನೆ ಮಾಡಿಕೊಂಡ ಮೇಲೆ ಬೇರೆ ಬಾಳ ಅಡ್ಡಾಡಿ ದೇವರು ದೇವರು ಅಂತಿಂತ ಪವರ್ಫುಲ್ ದೇವರು ಬೇರೆ, ಸಾರಾ ದೇವರು ಬೇರೆ. ನಿಮ್ಗೆ ಕೈಯಾಗ ಸಿಕ್ಕು 6 ವಾರ ಆಗಿದೆ ದೇವರು. ಅಳತಿ ಮಾಡಿದ ದೇವರುಗಳಿಗೆ ಗುರುಗಳಿಗೆ ಹೌದ? ಆ ಗುರು ಬಾರಿ, ಈ ಗುರು ಬಾರಿ, ಆ ದೇವರು ಬೇರೆ, ಈ ದೇವರು ಬೇರೆ. ಎಲ್ಲಿಂದ ದೇವರು? ಸುಮ್ಮನೆ ತಿರುಗೋದು ಈ ಗುಡಿ ಅಡ್ಡಾಡ ಸಮಯ ಕಳೆದು ಹೋಗ್ಬಿಟ್ಟು ಅಷ್ಟ ವ್ಯರ್ಥ ಸಮಯವನ್ನು ಕಳೆದ ಹೊರತು ಯೋಗ್ಯ ಗುರು ಸಿಗಲಿಲ್ಲ, ಯೋಗ್ಯ ದೇವರು ಸಿಗಲಿಲ್ಲ. ನಿಮ್ಮಲ್ಲಿ ಆ ಶಕ್ತಿಯಿಂದ ದೇವರು ತಾನೇ ಇರ್ತಾನೆ. ಯಾಕೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಅವನ ಶಕ್ತಿ ಇತ್ತು. ಶಕ್ತಿ ಇದ್ದ ದೇವರು ತಾನೇ ನೀವು
ನೀವು ಹಣೆ ಹೊಡೆದಿಲ್ಲ, ಹಣೆ ಹೊಡೆದಕ್ಕ ಲಿಂಗ ಸಾಕೋಗೆ ಹೊರತು ನೀವು ಏನಾಗುತ್ತೆ ಲಿಂಗ ಮಾಡಿ ಕಲ್ಲು ಸೌದ ನೀವು ಹಣೆ ಹೊಡಬಾರ್ದು. ಅದಕ್ಕೆ ಹೇಳ್ತಾರೆ ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗು. ನಿನ್ನ ಎದೆಯಲ್ಲೇ ದೇವರ ಯಾಕೆ ಆ ದೇವರು ಈ ದೇವರು ತಡೆಯಪ್ಪ, ಆ ದೇವರು ಭಾರಿ, ಈ ದೇವರು ಭಾರಿ 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 ಅನ್ನೋದೇ ಸಮಯ ಕಳೆದು ಬಿಟ್ಟಿರ್ತೀವಿ, ಮುಗದೇ ಬಿಟ್ಟಿರ್ತವ, ಆಯುಷ್ಯ ಮುಗಿದಿರ್ತದೆ, ಹುಡುಗರು ಪಡ್ಕೋಬೇಕು. ಬಸವಣ್ಣ ಹುಟ್ಟಿದ ಕೂಡಲೇ ಲಿಂಗವನ್ನು ಪಡ್ಕೊಂಡ, ಹುಟ್ಟಿದ ತಕ್ಷಣ ಲಿಂಗವನ್ನ ಭಸ್ಮವನ್ನು ಧರಿಸುವುದರಿಂದ ಮಗು ಅಳುವನ್ನು ನಿಲ್ಲಿಸುವುದಿಲ್ಲ, ಹಾಲನ್ನು ಕುಡಿಯುವುದಿಲ್ಲ. ಅದಕ್ಕೆ ಬಸವಣ್ಣ ಹೊಟ್ಟೆ ಬಿಟ್ಟಿರ್ತಾರೆ, ವಯಸ್ಸಾಗದ ನಾಳೆ ಏನಾಗ್ತದೆ ಮನೆಯಾಗ, ನಾಳೆ ಏನು ಪುಣ್ಯ. ಈಗ ಹೊಣೆ ಭಸ್ಮ, ಎಲ್ಲಿದೆ ಭಸ್ಮ, ಎಲ್ಲಿದೆ ರುದ್ರಾಕ್ಷಿ, ಎಲ್ಲಿದೆ ಲಿಂಗ? ಹೊಟ್ಟೆಗ ಬಡದಾಡಿ ಜೀವನವನ್ನು ನರಕ ಮಾಡಿಕೊಡ್ತೇವೆ ನಾವೆಲ್ಲ. ಅವರಂತ ಇಂಥ ಶ್ರೇಷ್ಠವಾದ ದೇವರು ನಿನ್ನ ಎದೆಯ ಮೇಲೆ ಇದ್ದಾಗ ಅಲ್ಲಿ ಸಮಯವನ್ನು ಕಳೆದೋಗ ಎಲ್ಲ ರೂಪವು ತಾನಂತರಿಸುವ ಎಲ್ಲೆಲ್ಲೂ ತುಂಬಿರಂತೆ, ಅಲ್ಲಲ್ಲಿ ನರಸುವ ಒಳ್ಳೆ ಜನರಿಗೆ ಶಿವ ಕಲ್ಲಾಂತೆ ಪಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅಲ್ಲಲ್ಲಿ ನರಸುವ ಆ ಗುಡಿ ಈ ಗುಡಿ, ಆ ಮಠ ಈ ಮಠ ಅಡ್ಡಾಡಲು ಸಮಯ ಕಳೆಯಲ್ಲ, ಪಡ್ಕೊಳ್ಳೋಣ. ಅವ ಕಲ್ಲಾಗೆ ಕೊಡ್ತಾನೆ, ನೀವು ಬಂದ್ರೆ ದೇವರು ಮನೆ ಬಂದ್ರೆ ಹೇಗಂತಾನೆ. ಒಬ್ಬವ ಹಣದ ಪೂಜೆ ಮಾಡಿ 20 ವರ್ಷದ ಪೂಜೆ ಮಾಡ್ಬೋದು ನಾನು ದೇವರಿಗೆ. ಊರಾಗ ಒಬ್ಬವ ದುಷ್ಟ ಮನುಷ್ಯ, ಎಲ್ಲರಿಗೂ ಅನಿಸ್ತಿದ್ದವ. ಆ ಒಂದು ಕಲ್ಲ ಅವ ಪೂಜೆ ಮಾಡಕ್ಕಿದ್ದ, ನಡವು ಬ್ರಹ್ಮ ಇವರು ಪೂಜೆ ಆಗ್ಬಿಟ್ಟಪ್ಪ ನನ್ನ 20 ವರ್ಷ ಪೂಜೆ ಮಾಡಿದ ದೇವರಿಗೆ ಒಂದು ಹುಟ್ಟ ಕಲ್ಲು ಹೋಗಲ್ಲ, ಹೊಡಿ ದೇವರಿಗೆ ಕಲ್ಲ. ಇವು ದುಷ್ಟ. ಇವಾಗ 20 ವರ್ಷ ಇದೇ ಪೂಜೆ ಮಾಡಿದ್ರೆ ನಾನು ಕಲ್ಲು ಹೊಡಿ, ಹೂವು ಹಾಕಿ, ಅಕ್ಷತೆ ಹಾಕಿ, ಹಾಲು ಹಾಕಿ, ಅಭಿಷೇಕ ಮಾಡಿ ಕಲ್ಲ ಹೊಡೆಯುವ ಹೊಡಿ, ಅದನ್ನೇ ಹೊಡಿತಾರೆ. ತಗೊಂಡ ಹುಟ್ಟ ಕಲ್ಲ ಒಂದು ಹುಟ್ಟಿ ಕೈ ಹಿಡ್ಕೊಂಡಲ್ಲ, ನೀವು ಒಗ್ಗರಣೆ ಮಾಡ್ತಾ ಕಲ್ಲ ಮುಂದೆ ಹೋಗಿದ್ವಿ ನಾವು. ಯಾಕೆ 20 ವರ್ಷ ಪೂಜೆ ಮಾಡಿ ಕಲ್ಯಾಣ ಹೋಗೋದು ಅಂತೇಳಿ ಹಿಂಗೆ ಒಗ್ಗರಣೆ ಮಾಡ ಕಲ್ಲು ಮುಂದೆ ಹೋಗಿದ್ದ. ಕಲ್ಲು ಕಾಲೇ ಅವನು ಹೋದವ, ಇವನು ಹೋದ, ನೀವು ಮಾಡ್ಕೊಂಡ ರಾತ್ರಿ ಬಂದ ದೇವರು ಏನಪ್ಪ 20 ವರ್ಷ ಪೂಜೆ ಮಾಡಿದ್ವಿ, ಇವತ್ತು ಕಲ್ಯಾಣ ಬಂದ್ಬಿಟ್ಟಿಲ್ಲ ಅಂದ್ರೆ ದೇವರು ಬಂದು ನಿನಗೆ ಕಲ್ಲು ಮುಂದೆ ಹೋಗಿಲ್ಲ ಅಲ್ಲ, ಅವ ದುಷ್ಟ ಬಂದಿದ್ದ ಹೋಗಿ ನಾನು ಮುಂದೆ ಹೋಗ್ತಿದ್ದೆ ಅಂದ್ರೆ ದೇವರು ಅವನು ಕಲಿಸಿ ನಾನು ಮುಂದೆ ಹೋಗ್ತಿದ್ದೆ, ನನಗೆ ಗೊತ್ತಪ್ಪ ಅನ್ನ. ಹಂಗ ದೇವರ ಅನಿಸ್ಬಾರ್ದು. ನೀವು ಕೇಳೋದಕ್ಕೆ ಹೇಳೋದಕ್ಕೆ ನೋಡಿ ದೇವರ ಅಂಜಾಲ. ಅಂತ ದೇವರನ್ನ ಬೆನ್ನ ಹಾಕಬೇಡ್ರಿ, ಓಡಾಡಬೇಡ್ರಿ, ತಿರುಗಬೇಡ್ರಿ, ಸಮಯ ಕಳೆಯಬೇಡ್ರಿ. ಇದ್ದಲ್ಲೇ ಬಡಕು, ಇಲ್ಲೇ ಅಲ್ಲ, ಅಲ್ಲಿ ಯಾಕೆ ಬರುತ್ತೆ, ಇಲ್ಲೇ ಅಲ್ಲ. ಒಬ್ಬ ಈ ಕಲ್ಲು ಹೊಡೆಯಾಗಿದ್ದ, ಅವನು ಹೇಳ್ತಿದ್ದು
ದೊಡ್ಡ ಶ್ರೀಮಂತ ದೇಶದೊಳಗ ನಿಮ್ಮನ್ನು ಮದುವೆ ಆಗಿ ಸುಖವಾಗಿರ್ಬೇಕಂತ ಬಂದೀನಿ ಅಂತ ಹೇಳಿ. ಅವಾಗ ಬಂದು ಟಾಟಾ ಬಿರ್ಲಾ ಅಂಬಾನಿ ಶ್ರೀಮಂತರು ಅವಂದ ನಾನೇ ದೊಡ್ಡ ಶ್ರೀಮಂತರಲ್ಲವ, ನಮ್ಮ ಶ್ರೀಮಂತ ಬಹಳ ದೊಡ್ಡವ, ಜಗತ್ತಿಗೆ ಬೆಳಕನ್ನು ಕೊಡ್ತಾನ, ಅವ ಇಲ್ಲಂದ್ರ ಏನು ನಡೆಯಲಿಲ್ಲ. ಯಾರು ಕೊಡ್ತಾರ ಜಗತ್ತಿಗೆ ಬೆಳಕು? ಸೂರ್ಯ. ಯಾರು? ನೀವಂತೆ ನಮ್ಮ ಪರಿಚಯ ಕೊಡುವವರಿಗೆ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ. ಅವನಿಂದಲೇ ಎಲ್ಲವೂ ಪ್ರಾರಂಭಗೊಳ್ಳುವುದು. ಅವ ಮಾಡಿಬಿಟ್ಟವರ ನಾವೇ ಈ ದೇಶದಲ್ಲಿ ದೊಡ್ಡವರು ಇರ್ಬೋದು, ಅಷ್ಟ ಶ್ರೀಮಂತ ಇರ್ಬೋದು, ಎಲ್ಲ ಕೊಟ್ಟವ, ಬೆಳಕು ಕೊಟ್ಟವ, ಅವ ಮಾಡಿಬಿಟ್ಟವ ಅಲ್ಲಿ ಹೋಗು. ಅಕ್ಕೆ ಹೆಣ್ಮಕ್ಳಂತೂ ಅಲ್ಲಿ ಸೂರ್ಯ ಬೆಳೆ ಹೋಗ್ತಂಗೆ ಕೇಳ್ಬಾರ್ದೆ. ಸೂರ್ಯ ಬೆಳೆ ಹೋಗ್ಬಿಟ್ರೆ ಸೂರ್ಯ ದೂರಿಂದ ಮಾತಾಡಿ ಸಮೀಪ ಬಂದಿದ್ರೆ ಸುಮಾರು ಸಾಯಿ ದೂರಿಂದ ಒಬ್ಬ ತಂಪು ಬೆಳಕು ಕೊಡ್ತಾರಲ್ಲ ಅವನ ಕಡೆ ಹೋಗು. ಯಾರು ಹೇಳು? ಚಂದ್ರ. ಚಂದ್ರ ಚಂದ್ರಮಾನ ತಂಪಾದ ಬೆಳಕು ಕೊಡ್ತಾರ, ಅಲ್ಲಿ ಹೋಗು. ಸರಿ ಅಂತ ಹೇಳಿ ಚಂದ್ರನ ಕಡೆ ಬಂದು ಚಂದ್ರನ ಕಡೆ ಬಂದು ಹೇಳಿದ್ರು ಚಂದ್ರ ಅಂತ ಸರಿ ಅದೆಲ್ಲ ನಾವೇನ್ ಮಾಡೋದಲ್ಲ. ಒಂದು ಬರೀ ಮೋಡ ಆಟಕ್ಕೆ ಬರಿಯಾಗಿ ಹೋಗ್ಬಿಡ್ತೀನಿ ನಾ. ಮತ್ತೆ ನನ್ನ ದೊಡ್ಡವರು ಯಾರು? ಯಾರು? ಮೋಡ. ಆ ಮೋಡ ಕಡೆ ಬಂದು ಹೇಳ್ತಾರೆ, ಮೋಡ ಹೇಳಿದ್ರೆ ನನಗೆ ಅಸ್ತಿತ್ವನೇ ಇಲ್ಲವ, ಗಾಳಿ ಬಿಟ್ಟಿದ ಕಡೆ ಹೋಗೋಣ, ಗಾಳಿ ಅಲ್ಲೇ ಹೇಳ್ಬಿಡ್ತೀವಿ, ನಾನು ಕರ್ಕೊಂಡು ಹೋಗೋಣ ಬಿಡೋಣ ಎಲ್ಲ ವಾಯುಪುತ್ರ ಗಾಳಿ. ಯಾರು ಬಂದವರಂದ್ರೀಗ? ಗಾಳಿ. ಗಾಳಿ ಕಡೆ ಹೋಗಿ ಗಾಳಿ ಅಂತೂ ನಾವೇನು ಮಾಡ್ಬಿಟ್ಟವಲ್ಲ, ಒಂದು ದೊಡ್ಡ ಗುಡ್ಡಾಗಿ ಹೋಗಿ ನಿಂತು ಬಿಡ್ತೀವಿ, ಮುಂದೆ ಹೋಗೋಣ ಅಂತ ಗಾಳಿ ಗುಡ್ಡಕ್ಕೆ ಬಂದ. ಎಲ್ಲಿ ಬಂದು? ಗುಡ್ಡಕ್ಕೆ ಬಂದು ಕೇಳ್ತಾಳೆ, ಗುಡ್ಡ ಅಂತೂ ನಾನೇ ದೊಡ್ಡವಲ್ಲ, ಅಲ್ಲಿ ಕಲ್ಲು ಹೊಡೆದು ಸಣ್ಣ ಮಾಡಬೇಕಂತ ಅಲ್ಲೆಲ್ಲ ನೋಡು ಬಂದು ನೋಡೋದು ಹಾಗೆ ಗಂಡ ಇಲ್ಲ. ಎಲ್ಲಿ ಬಂದು ಸಂಗಯ್ಯ? ಕಂಡು ಗುರುಪಾದ ಹಿಡಿದಲ್ಲಿ ಕಾಣದನ್ನೂ ಕಾಣಬಹುದು ಅಂತ ಪ್ರಭು ಎಲ್ಲವೂ ಹತ್ರನೇ ಕಂಡುದನ್ನೇ ಕಂಡು